ಭಾರತ್, ಹ್ಯಾಪಿ ವರಲ್, ರಿಚ್ ಭಾರತ್, ರಿಚ್ ವರಲ್ ಫ್ರೆಂಡ್ಸ್. ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಆ್ಯಂಡ್ ಆಲ್ಸೋ ಎ ಸರ್ಟಿಫೈಡ್ ಹೊಪ್ಪನೋ ಹೀಲರ್. ಫ್ರೆಂಡ್ಸ್, ನಾವು ತುಂಬ ಜನ ಪೇರೆಂಟ್ಸ್ಗೆ, ಮುಖ್ಯವಾಗಿ ತಂದೆ ತಾಯಿಗೆ ಮಕ್ಕಳಿಗೆ ಯಾಕೆ ಮದುವೆ ಆಗ್ತಾ ಇಲ್ಲ ಅನ್ನೋ ಒಂದು ಕ್ವಶನ್ ತುಂಬ ಕಾಡ್ತಾ ಇರುತ್ತೆ. ಎಷ್ಟೋ ಕಡೆ ತೋರಿಸ್ತೀರಾ, ಎಷ್ಟೋ ಕಡೆ ಮಾಡ್ತೀರಾ, ಅಥವಾ ಎಷ್ಟೋ ದೇವರಿಗೆ ಹರಕೆ ಹೊತ್ಕೊತೀರಾ, ಎಲ್ಲೆಲ್ಲೋ ಏನೇನೋ ಮಾಡ್ತೀರಾ, ಆದರೂ ನಿಮ್ಮ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಡಿಲೇ ಆಗ್ತಾ ಇದೆ. ಯಾಕೆ? ಕಾರಣ ಏನು? ಈ ಲೇಟ್ ಮ್ಯಾರೇಜಸ್ಗೆ ಕಾರಣ ಏನು ಅನ್ನೋ ಒಂದು ಮಾಹಿತಿನ ನಾನು ಮೊದಲ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮಗಾಗಿ ತುಂಬ ಜನರಿಗೆ ಅದೇ ಕ್ವಶನ್ ಕಾಡ್ತಾ ಇರುತ್ತೆ. ಈವನ್ ತಂದೆ ತಾಯಿಗೆ ಅಲ್ಲ, ಈಗ ಟೀನೇಜ್ ಅಂದರೆ ಲೈಕ್ 24, 25, 26, 27 ಇಯರ್ಸ್ ಲೇಡೀಸ್ ಅಥವಾ ಜೆಂಟ್ಸ್ 30, 32, 40 ವರ್ಷದವರೆಗೂ ಇವಾಗ ಹಂಗೆ ಇದ್ದಾರೆ. ಮ್ಯಾರೇಜಸ್ ಅನ್ನೋದು ಬೇಗ ಆಗ್ತಾ ಇಲ್ಲ. ಯಾರ ಜೀವನದಲ್ಲಿ ಯಾವ ನಂಬರ್ಸ್ ಇರಲಿಲ್ಲ ಅಂದರೆ ಮ್ಯಾರೇಜಸ್ ಲೇಟ್ ಆಗುತ್ತೆ, ಯಾಕೆ, ಕಾರಣ ಏನು ಅನ್ನೋದನ್ನು ನಾನಿವಾಗ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್. ಫ್ರೆಂಡ್ಸ್, ಮದುವೆ ಯಾಕೆ ಡಿಲೇ ಆಗುತ್ತೆ, ಯಾಕೆ ಈ ಸಮಸ್ಯೆ? ಎಷ್ಟೋ ಮದುವೆ ಅಂದರೆ ಲೈಕ್ ಎಂಗೇಜ್ಮೆಂಟ್ ಆಗಿ ಬ್ರೇಕಪ್ ಆಗ್ಬೋದು, ಅಥವಾ ಇಬ್ಬರೂ ಪರಸ್ಪರ ಪ್ರೀತಿಸಿ ಬ್ರೇಕಪ್ ಆಗ್ಬೋದು, ಅಥವಾ ತಂದೆ ತಾಯಿನೇ ನೋಡಿ ಫಿಕ್ಸ್ ಮಾಡಿರೋ ಒಂದು ಎಂಗೇಜ್ಮೆಂಟ್ವರೆಗೂ ಹೋಗಿರೋ ಒಂದು, ಅಥವಾ ಸೆಟ್ಟಾಗಿ ಮದುವೆ ಅವರು ಇವರು ಬಂದು ಹೋಗಿ ಎಲ್ಲ ಓಕೆ ಆದರೂ ಮತ್ತೆ ಮಧ್ಯದಲ್ಲಿ ಬ್ರೇಕ್ ಅನ್ನೋದು ಆಗೋಗುತ್ತೆ, ಅಂದರೆ ಮುರಿದೋಗುತ್ತೆ ಆ ಸಂಬಂಧ. ಯಾಕೆ ನೋಡೋಣ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಡೇಟ್ ಈ ತಿಂಗಳು 10ನೇ ತಾರೀಕು ತಗೊಳ್ಳೋಣ. ಇದೇ ತಿಂಗಳು ನವೆಂಬರ್ 10ನೇ ತಾರೀಕು 11ನೇ ತಿಂಗಳು 2024. ಕ್ಯಾಲ್ಕುಲೇಟ್ ಮಾಡಿದ್ರೆ 1/2 ಬರುತ್ತೆ. 1, 2, 3, 4, 5, 6, 7, 8, 9, 10, 11. ಸೊ 11 ಅಂದರೆ 2 ಇಲ್ಲಿ. ಸೊ ಇಲ್ಲಿ ಎಷ್ಟು ಬಂತು? 1/2 ಕೋಡ್ ಬಂತು. ಆ್ಯಂಡ್ ಇದು ನಿಮಗೆ ಸೊ ಇಲ್ಲಿ 8 ಬರುತ್ತೆ. ಸೊ 8 ಕಾಮನಾಗಿ ತೊಗೊಳೋದಾದರೆ ನಿಮಗೆ ಈ ಥರ ಬರುತ್ತೆ. ಆ್ಯಂಡ್ ಲೋಶೋ ಗ್ರೀಡ್ ಹಾಕ್ಕೊಂಡ್ರೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲಿಯರಾಗಿ. ಯಾಕೆ ನಿಮ್ಮ ಮಕ್ಕಳಿಗೆ ಡಿಲೇ ಆಗುತ್ತೆ ಮ್ಯಾರೇಜಸ್ ಅಂತ ಫಾರ್ ಎಕ್ಸಾಂಪಲ್ ತೊಗೊಂಡು ಆಗ್ತಾಯಿದೆ ನೋಡಿ. ಇಲ್ಲಿ ನಂಬರ್ಸ್ ಅನ್ನೋದು ಈ ಥರ ಬಾಕ್ಸಸ್ಸಲ್ಲಿ ಹಾಕ್ಕೋಬೇಕಾಗತ್ತೆ ನೀವು. ಆ್ಯಂಡ್ ಇಲ್ಲಿ 4, ಇಲ್ಲಿ ಮತ್ತೆ 1 ಇದೆ, ರಿಪೀಟ್ ಆಗಿದೆ. ಇಲ್ಲಿ ಮತ್ತೆ 2 ರಿಪೀಟ್ ಆಗಿದೆ. ಸೊ ಇಲ್ಲಿ 3 ಬಾರಿ 2 ಅನ್ನೋದು ರಿಪೀಟ್ ಆಗಿದೆ. ಆ್ಯಂಡ್ 4 ಇದೆ. ಇಷ್ಟೇ ನಂಬರ್ಸ್ ಅನ್ನೋದು ಬಂದಿದೆ. ಇಲ್ಲಿ 3 ಅನ್ನೋದು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಕುವಾ ನಂಬರ್ ಅನ್ನೋದು 3 ಬರುತ್ತೆ. ಸೊ ಇವ್ರಿಗೆ ಇಲ್ಲಿ 3 ಬರುತ್ತೆ. ಇಷ್ಟೇ ಡಿಜಿಟ್ಸ್ ಅನ್ನೋದು ಇವ್ರಿಗೆ ಬರ್ತಾ ಇದೆ. ತೋರಿಸ್ತೀನಿ. 3, 4, 2, 2, 1, 1, 1, 1 ಇಷ್ಟು ನಂಬರ್ಸು ಇದ್ರ ಪ್ರಕಾರ ಬಂದಿದೆ. ಓಕೆನಾ? ಇನ್ನು ಮಿಕ್ಕಿರೋ ಬಾಕ್ಸಸ್ ಯಾವ ನಂಬರ್ಸ್ ಇರಬೇಕು? ಈ ನಂಬರ್ಸ್ ಇಲ್ಲ ಇವ್ರ ಲೈಫಲ್ಲಿ. ಯಾವ್ಯಾವ ನಂಬರ್ ಇಲ್ಲ? 9 ಇಲ್ಲ, ಇಲ್ಲಿ 5 ಮಿಸ್ಸಿಂಗ್ ಆಗಿದೆ, ಇಲ್ಲಿ 6 ಮಿಸ್ಸಿಂಗ್ ಆಗಿದೆ, ಇಲ್ಲಿ 7 ಮಿಸ್ಸಿಂಗ್ ಆಗಿದೆ, ಇಲ್ಲಿ 8. ಸೊ 5, 6, 7, 8, 9 ಅನ್ನೋದು ಇವ್ರಿಗೆ ಮಿಸ್ಸಿಂಗ್ ಆಗಿದೆ. ಮಿಸ್ ಆಗಿರೋ ನಂಬರ್ಸ್ ಮುಖ್ಯವಾಗಿ ಮ್ಯಾರೇಜಸ್ ನೋಡಿ. ಈ ದಿನ ಹುಟ್ಟಿರೋ ಮಕ್ಕಳಿಗೆ ಇವಾಗ 10ನೇ ತಾರೀಕು ನವೆಂಬರ್ನೇ ತಿಂಗಳು 2024ರಲ್ಲಿ ಯಾರಾದರೆ ಹುಟ್ಟಿದಾರೋ ಅವ್ರಿಗೆಲ್ಲ ಮ್ಯಾರೇಜಸ್ ಅನ್ನೋದು ಡಿಲೇ ಆಗುತ್ತೆ. ಅಷ್ಟೇ ಅಲ್ಲ, 5 ಯಾಕೆ ಮ್ಯಾರೇಜಸ್ ಡಿಲೇ ಆಗುತ್ತೆ ಅನ್ನೋದನ್ನು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಸೋಲ್ ನಂಬರ್ಸ್ ಅಂತ ನಾವು ಕರಿತೀವಿ 5 and 6ನ. ಯಾವಾಗ ಈ ಸೋಲ್ ನಂಬರ್ಸ್ ಅವರ ಒಂದು
ಡೇಟ್ ಆಫ್ ಬರ್ತ್ ಪ್ರಕಾರ ಇರೋದಿಲ್ವೋ, ಈ 100% ಅಲ್ಲ 1000% ನಾನು ಹೇಳ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ತುಂಬ ಜನರಿಗೆ ನಾನು ನೋಡ್ತಾ ಇದ್ದೀನಲ್ಲ, ಅವರ ಒಂದು ಡೇಟ್ ಆಫ್ ಬರ್ತಲ್ಲಿ ಈ ನಂಬರ್ಸ್ ಮಿಸ್ ಆಗಿದೆ. ಈ ಕಡೆ 5 ಇರಲ್ಲ, ಇಲ್ಲಿ 6 ಇರೋದಿಲ್ಲ. ಯಾರಿಗಾದರೆ 5 ಆ್ಯಂಡ್ 6 ಅವ್ರ ಡೇಟ್ ಆಫ್ ಬರ್ತಲ್ಲಿ ಇರಲ್ವೋ, ಮ್ಯಾರೇಜಸ್ ಡಿಲೇ ಆಗುತ್ತೆ, ಲವ್ ಫೇಲ್ಯೂರ್ ಆಗುತ್ತೆ. ಮ್ಯಾರೇಜ್ ಆದಮೇಲೆ ಸಹ, ಇನ್ ಕೇಸ್ ಮ್ಯಾರೇಜ್ ಆಯಿತು, ಮ್ಯಾರೇಜ್ ಆದರೂ ಸಹ ಲೈಫ್ ಅನ್ನೋದು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಮ್ಯಾರೇಜ್ ಲೈಫ್ ಅನ್ನೋದು ತುಂಬ ಪ್ರಾಬ್ಲಮಲ್ಲಿ ಇರ್ತಾರೆ. ಯಾಕಂದರೆ 5 ಇಲ್ಲ, ಸೋಲ್ ನಂಬರ್ಸ್ ಇಲ್ಲ ಅಂದ್ರೆ ಸೋಲ್ಮೇಟ್ಸ್ ಇಲ್ಲ ಅಂತಲೇ ಅರ್ಥ. ಸೊ ತುಂಬ ಡಿಲೇಸ್ ಆಗುತ್ತೆ. ಡಿಲೇ ಆದ್ರೂ ಈ ನಂಬರ್ಸ್ ಇಲ್ಲ ಅನ್ನೋ ಅಂಥವ್ರು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಈ ನಂಬರ್ಸ್ ಇದೆಯಾ ಇಲ್ವಂತ. ಇಲ್ಲದಿರೋರು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹೌದು ನೀವು ಹೇಳೋದು ನಿಜ ಅಂತ. ತುಂಬ ಜನರಲ್ಲೇ ನಾನಂತೂ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿರೋವಂಥದ್ದು, ನಮ್ಮ ಗುರುಗಳು ತಿಳಿಸ್ಕೊಟ್ಟಿರೋವಂಥ ಮಾಹಿತಿನೇ ನಾನು ಹೇಳ್ತಾ ಇದ್ದೀನಿ. ನ್ಯೂಮರಾಲಜಿ ಪ್ರಕಾರ ಯಾವ ನಂಬರ್ಸ್ ಮಿಸ್ ಆದರೆ ಅವರ ಒಂದು ಮ್ಯಾರೇಜಸ್ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ, ಮ್ಯಾರೇಜ್ ಪ್ರಾಬ್ಲಮ್ಸು, ಫ್ಯಾಮಿಲಿ ರಿಲೇಷನ್, ಆಫ್ಟರ್ ಮ್ಯಾರೇಜ್ ಕೂಡ ರಿಲೇಷನ್ ಸರಿ ಇರೋದಿಲ್ಲ, ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ, ತುಂಬ ಡೈವರ್ಸಿಗೂ ಹೋಗ್ತಾರೆ, ಯಾವಾಗಲೂ ಜಗಳಗಳು, ಮನಸ್ತಾಪಗಳು. ಅಸಲು ಒಪ್ಪನಾಗಿ ಹೇಳ್ತೀನಿ, ಅವರು ರೊಮ್ಯಾಂಟಿಕ್ ಲೈಫ್ ಅನ್ನೋದೇ ಇರೋದಿಲ್ಲ, ಸೆಕ್ಷುವಲ್ ಲೈಫ್ ಅನ್ನೋದೇ ಇರೋದಿಲ್ಲ ಈ ಒಂದು ನಂಬರ್ಸ್ ಇಲ್ಲ ಅಂದರೆ. ಸೊ ಮ್ಯಾರೇಜಸ್ ಡಿಲೇ ಆಗ್ತಿದೆ, ಯಾಕೆ ಅಂತ ಕೊರಗೋ ಬದಲು ನೀವು ನಮ್ಮನ್ನು ಕನ್ಸಲ್ಟ್ ಆಗಿ ಇದಕ್ಕೆ ಏನು ಬೇಕು ಮಾಡ್ಕೋಬೋದು, ರೆಮಿಡೀಸ್ನ ನಾವು ತಿಳಿಸ್ಕೊಡ್ತೀವಿ. ಮುಖ್ಯವಾಗಿ ನೀವು ನೇಮ್ ಕರೆಕ್ಷನ್ ಆ್ಯಂಡ್ ಇದೇ ಡೇಟ್ ಅಲ್ಲ, ಯಾವುದೇ ಡೇಟ್ ತಗೊಳ್ಳಿ, ಈ ಥರ ನಂಬರ್ಸ್ ಅನ್ನೋ ತುಂಬ ಜನರಿಗೆ ಮಿಸ್ ಆಗಿರುತ್ತೆ. ಎಸ್ಪೆಷಲಿ 2000 ಮೇಲೆ ಹುಟ್ಟಿರೋ ಮಕ್ಕಳು. ಯಾಕೆಂದರೆ ಈ ನಂಬರ್ಸ್ ಅನ್ನೋದು ಯೂಶ್ವಲಿ ತುಂಬ ಜನರಿಗೆ ಮಿಸ್ ಆಗುತ್ತೆ. 5, 6, 7, 8, 4 ಕೂಡ ಮಿಸ್ ಆಗೋ ಚಾನ್ಸಸ್ ಇದೆ. 2000 ಮೇಲೆ ಇಸ್ವಿಯ ಮೇಲೆ ಇಯರ್ ಬಾರ್ನ್ ಪೀಪಲ್, ಎಬೋವ್ ಬಾರ್ನ್ ಪೀಪಲ್ ಮಕ್ಕಳಿಗೆ ಎಲ್ಲರಿಗೂ ಈ ನಂಬರ್ಸ್ ಅನ್ನೋದು ಸಹಜವಾಗಿ ಬರೋದಿಲ್ಲ. ಸೊ ಇಂಥವ್ರಿಗೆ ನಾವು ಏನು ಮಾಡಬೇಕು, ಸ್ಟ್ರಾಂಗ್ ನೇಮ್ ಅನ್ನೋದು ಕೊಡಬೇಕಾಗತ್ತೆ. ಆ್ಯಂಡ್ ಕೆಲವೊಂದು ರೆಮಿಡೀಸ್ ಅನ್ನೋದು ನಾವು ಪರ್ಸ್ನಲ್ ಅಪಾಯಿಂಟ್ಮೆಂಟ್ಸ್ ತೊಗೊಂಡಾಗ, ನೀವು ಇಲ್ಲಿ ಬಂದಾಗ ನಾವು ಆ ರೆಮಿಡೀಸ್ ಅನ್ನೋದು ತಿಳಿಸ್ಕೊಡ್ತೀವಿ. ಆ ರೆಮಿಡೀಸ್ನ ನೀವು ನೇಮ್ ಕರೆಕ್ಷನ್ಸ್ನ ಮಾಡಿಸ್ಕೊಂಡಾಗ ಖಂಡಿತ ಅದ್ಭುತವಾದ ರಿಸಲ್ಟ್ ನೋಡ್ತೀರಾ. ಬೇಗನೆ ಅವ್ರಿಗೆ ಮ್ಯಾರೇಜಸ್ ಅನ್ನೋದು ಸೆಟ್ ಆಗುತ್ತೆ. ಆ ಮ್ಯಾರೇಜ್ ಅನ್ನುವ ಒಂದು ನಿಮ್ಮ ಕನಸು ನನಸಾಗುತ್ತೆ. ಈ ನ್ಯೂಮರಾಲಜಿ ಪ್ರಕಾರ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಂಪಾರ್ಟೆಂಟ್, ಅದು ಬಿಸ್ನೆಸ್ ಸಕ್ಸಸ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಆಗಿರ್ಬೋದು, ಎಲ್ಲದಕ್ಕೂ 5 ಆ್ಯಂಡ್ 6 ಅನ್ನೋದು ವೆರಿ ಇಂಪಾರ್ಟೆಂಟ್ ನಿಮ್ಮ ಲೈಫಲ್ಲಿ. ಅದು ಗುರ್ತಿಟ್ಕೊಳ್ಳಿ. ಯಾರು ಈ ಡೇಟ್ಸ್ ಇಲ್ಲ, ಈ ನಂಬರ್ಸ್ ಇಲ್ಲ, ನಮ್ಮನ್ನು ಬೇಗ ಕನ್ಸಲ್ಟ್ ಆಗಿ, ಇಲ್ಲ ಮ್ಯಾರೇಜಸ್ ಡಿಲೇ ಆಗ್ತಾ ಇದೆ, ಮ್ಯಾರೇಜ್ ಲೈಫ್ ಸರಿ ಇಲ್ಲ, ಏನು ಕಾರಣ, ಏನು ಹುಡುಗ ಇಷ್ಟಪಡಲ್ಲ, ಸೋ ಮೆನಿ ರೀಸನ್ಸಿಂದ ಬ್ರೇಕಪ್ ಆಗ್ತಾ ಇರುತ್ತೆ. ಮ್ಯಾರೇಜಸ್ ಅನ್ನೋದು ಡಿಲೇ ಆಗ್ತಾನೇ ಇರುತ್ತೆ. ಮ್ಯಾರೇಜ್ ಆಗ್ತಾ ಇಲ್ಲ, ಆಗಲಿಲ್ಲ ಅಂತಲೇ ಕೊರಗ್ತಾ ಇರ್ತಾರೆ ಪೇರೆಂಟ್ಸ್. ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡುವ ಸಮಯ ಬಂದಿದೆ. ಬೇಗ ಕನ್ಸಲ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಕೆಳಗಡೆ ನಂಬರ್ಸ್ ಕೊಟ್ಟಿದ್ದೀವಿ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಮ್ಮ ಆಫೀಸ್ಗೆ ಬರ್ಬೋದು. ದೂರ ಇರೋರು ಆಫೀಸ್ಗೆ ಬರೋಕ್ಕಾಗಲ್ಲ, ಬೆಂಗಳೂರಲ್ಲಿ ಇಲ್ದಿರೋರು ದೂರದಿಂದ ಆದರೆ ನಾವು ಝೂಮ್ ಆ್ಯಪಿಂದ, ಝೂಮ್ ಆನ್ಲೈನ್ ಇದರಿಂದ, ವಿಡಿಯೋ ಕಾಲಿಂಗಿಂದ ನಾವು ನಿಮ್ಮನ್ನು ಆನ್ಲೈನಲ್ಲೇ ಅಪಾಯಿಂಟ್ಮೆಂಟ್ ಅನ್ನೋದು ಕೊಡ್ತೀನಿ. ಸೊ ದಯವಿಟ್ಟು ಕನ್ಸಲ್ಟೇಷನ್ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ ಈ ಕೂಡಲೇ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇಂಥ ಬ್ಯೂಟಿಫುಲ್ ಎಷ್ಟೋ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು. ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್.